ಇನ್ನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಹೊತ್ತಿ ಉರಿದಿದೆ ಖಾಸಗಿ ಬಸ್. ವಿದ್ಯುತ್ ಕಂಬಕ್ಕೆ ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ ಡಿಕ್ಕಿ ಹೊಡೆದಿದೆ. ಇನ್ನು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಹೊತ್ತಿ ಉರಿದಿರುವಂತದ್ದು ಬಸ್. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಹೊತ್ತಿ ಉರಿದ ಖಾಸಗಿ ಬಸ್. ವಿದ್ಯುತ್ ಕಂಬಕ್ಕೆ ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಬಸ್ ಡಿಕ್ಕಿಯನ್ನ ಹೊಡೆದಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಹನುಮಂತಪುರ ಗೇಟ್ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಸಾಗುತ್ತಿದ್ದಂತಹ ಖಾಸಗಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಇನ್ನು ಬೆಂಕಿಯಿಂದ ಸುಟ್ಟು ಸಂಪೂರ್ಣವಾಗಿ ಖಾಸಗಿ ಬಸ್ ಕರಕಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಖಾಸಗಿ ಬಸ್ ಹೊತ್ತಿ ಉರಿದಿರುವಂಥದ್ದು. ವಿದ್ಯುತ್ ಕಂಬಕ್ಕೆ ಸಂಜನಾ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಡಿಕ್ಕಿಯನ್ನ ಹೊಡೆದಿತ್ತು. ಇನ್ನು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬಸ್ ಸಂಪೂರ್ಣವಾಗಿ ಹೊತ್ತಿ ಉರಿದಿರುವಂಥದ್ದು. ಆದರೆ ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ತುಮಕೂರು ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಹನುಮಂತಪುರ ಗೇಟ್ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಸಾಗ್ತಾ ಇದ್ದಂತಹ ಖಾಸಗಿ ಬಸ್ ಇದು. ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯಿಂದ ಖಾಸಗಿ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆಗಮಿಸಿ ಸ್ಥಳಕ್ಕೆ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಮಾಡಿದ್ರು. ಜೊತೆಯಲ್ಲಿ ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಟೈಮ್ ಆಗಿದೆ. ಸೊ ನಮ್ಮೂರು ಜಾತ್ರೆ ಕೂಡ ಇದೆ, ಅದಕ್ಕೆ ಅಂತ ಊರು ಹೋಗ್ತಾ ಇದ್ವಿ ನಾವು. ಇವಾಗ ಅಲ್ಲಿ ಅಡೈಟ್ರು ಬಂಗಾರ ಬಿಡಿಸ್ಕೊಳ್ಳೋಕೆ ನಾವು ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಬುಕ್ ಮಾಡಿದ್ದು 10 ಗಂಟೆಗೆ ಅಂತ. ಸಂಜನಾ ಟ್ರಾವೆಲ್ಸ್ ಅಂತ ಸರ್, ಆನಂದರಾವ್ ಸರ್ಕಲಲ್ಲಿದೆ. ನಾವು ಅಲ್ಲಿಂದ ಬುಕ್ ಮಾಡಿದ್ದು ಬಂದಿದ್ದೀವಿ. ನಾವು ಬಂದು 1 ಅವರ್ ವೇಟ್ ಮಾಡಿದ್ವಿ. ಯಾವಾಗ ನಾವು 10 ಗಂಟೆಗೆ ಬಂದಿದ್ದೀವಿ, ಅವ್ರು ಬಂದಿದ್ದು 10:45 ಅಲ್ಲಿ ಬಂದಿದ್ದು. ಆವಾಗಲೇ ನೋಡಿದ್ವು ನಾವು. ಆವಾಗ ತುಂಬ ರ್ಯಾಶಾಗಿ ಓಡಿಸ್ತಾ ಇದ್ರು ಅಲ್ಲಿಂದ ನಾವು ಗಾಡಿನೂ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅವ್ರದ್ದು 100% ಡ್ರಿಂಕ್ ಆ್ಯಂಡ್ ಡ್ರೈವ್. ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಕೂಗ್ ಹಾಕಿದ್ದಾರೆ ಸ್ಲೋ ಹೋಗಿ, ಪರವಾಗಿಲ್ಲ ಸ್ಲೋ ಹೋಗಿ ಅಂತ. ಅಲ್ಲಿ ಟೈಮಿಂಗ್ ಕರೆಕ್ಟಾಗಿ ಕ್ಯಾಚ್ ಮಾಡಬೇಕು ಅಂತ ಅಷ್ಟು ಸ್ಪೀಡಲ್ಲಿ ಬಂದಿದ್ದು. ಯಾವುದೋ ಗಾಡಿಗೆ ಓವರ್ಟೇಕ್ ಮಾಡೋಕೆ ಹೋಗಿ ಕಂಟ್ರೋಲ್ ಸಿಗದೆ ಅವರು ಹೆಗರ್ಸಿರೋದು ಆ ಕಡೆ ಡಿವೈಡರ್. ಆಮೇಲೆ ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ, ಎಲ್ಲರೂ ಓಡೋಗಿದ್ದಾರೆ, ಯಾರು ನಮ್ಗೆ ಎತ್ತೋರಿಲ್ಲ ಸರ್. ಹೇಗಾಯ್ತು? ಸ್ಪೀಡ್ ಜಾಸ್ತಿ ಇತ್ತು ಸರ್. ಪಕ್ಕದಲ್ಲಿ ಒಂದು ಗಾಡಿ ಹೋಗ್ತಾ ಇತ್ತು, ಲಾರಿ. ಸೊ ಅದಕ್ಕೆ ಟಚ್ ಆಗ್ತಿತ್ತು. ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಗಾಡಿ ಇತ್ತು. ಸೊ ಅದಕ್ಕೂ ಟಚ್ ಆಗುತ್ತೆ ಅಂತ ಅವರು ಒಂಚೂರು ರೈಟ್ಗೆ ಎಳೆದಿದ್ದಾರೆ ಆ ಕಡೆ. ಆವಾಗ ಎಳೆದಾಗ ಅವ್ರ ಕಂಟ್ರೋಲ್ ತಪ್ಪಿದೆ ಫುಲ್. ನಾನು ಬೆಂಗಳೂರಿಂದ ಗುಲ್ಬರ್ಗ ಬಂದಿದ್ದೀನಿ, ದೇವರು ತಾಲೂಕು ಅಮಾರ್ ಅಂತ. 10:00ವರೆಗೆ ಅಲ್ಲಿಂದ ಬಸ್ ಬಿಟ್ಟು ಇಲ್ಲಿ 12:00ವರೆಗೆ ಆಕ್ಸಿಡೆಂಟ್ ಆಯಿತು. ಎಲ್ಲರೂ ಹೊರಗೆ ಬಂದ್ವಿ. ಆದರೆ ಮತ್ತೆ ಪೊಲೀಸರು ಫೋನ್ ಹಚ್ಚಿದ್ವಿ, ಪೊಲೀಸರು ಜಲ್ದಿ ಬಂದಿಲ್ಲ. ಮತ್ತು ಅದು ಎಲ್ಲರಿಗಿದ ಮೇಲೆ ಲಗೇಜ್ ತೆಗೆಯೋಕ್ಕೆ ಟ್ರೈ ಮಾಡಿದ್ರು, ಲಗೇಜ್ ತೆಗೋಕ್ಕಾಗಿಲ್ಲ. ಯಾಕಂದರೆ ಬಸ್ ಒನ್ ಸೈಡ್ ಮೂವ್ ಆಗಿತ್ತು. ಮತ್ತು ಪೊಲೀಸರಿಗೆ ಹೇಳಿದ್ವಿ, ಅಗ್ನಿಶಾಮಕ್ಕೆ ಫೋನ್ ಹಚ್ಚಿದ್ವಿ, ಕ್ರೀನಿಗೆ ಫೋನ್ ಹಚ್ಚಿದ್ವಿ. ಅವ್ರು ಬರ್ತಾಯಿದ್ದಾರೆ, ಬರ್ತಾರೆ. ಮತ್ತು CPI ಬರ್ತಾಯಿದ್ದಾರೆ, ಫೋನ್ ಹಚ್ಚಿದ್ವಿ. ಫೋನ್ ಹಚ್ಚಿ ಸ್ಟೇ ಮಾಡಿ ತಡ ಮಾಡಿದ್ರು. ಆದರೆ 1 ಗಂಟೆಗೆ ಅವ್ರು ಬಂದರೆ ಇದು ಈ ಥರ ಆಗ್ತಿಲ್ಲ, ಸುಡ್ತಿದ್ದಿಲ್ಲ, ಲಗೇಜ್ ಎಲ್ಲ ಸೇಫ್ ಆಗಿತ್ತು. ಪೊಲೀಸರು ಬೇಗ ಬಂದಿದ್ರೆ ಏನೂ ಆಗ್ತಿರ್ಲಿಲ್ಲ. 12:00ವರೆಗೆ ಆಗಿದೆ, 1:00ವರೆಗೆ ಬಂದಿದ್ದಾರೆ. 1 ಅವರ್ ಲೇಟ್ ಆಗಿ ಬಂದಿದ್ದಾರೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕು. ಈಗ ಲಗೇಜ್ ಎಲ್ಲ ಪೂರ್ತಿ ಸುಟ್ಟು ಇದೆಯಲ್ಲ, ಒಂದು ಪಂಪ್ ಹೆಚ್ಚಾಗಿತ್ತು. ಅದು ಹೆಚ್ಚಾಗಿ ಬೆಂಕಿ ಈಗ ಡ್ರೈವರು ಕ್ಲೀನರ್ಸ್ ಯಾರು ಎಷ್ಟು ಜನ ಇದ್ರು? ಪ್ಯಾಸೆಂಜರ್ ನಾವೊಂದು 40 ಜನ ಇದ್ದ ಸರ್. ಇನ್ಸಿಡೆಂಟ್ ಆಗ್ತಿದ್ದಂಗೆ ಡ್ರೈವರು ಇಲ್ಲ, ಕ್ಲೀನರು ಇಲ್ಲ, ಓಡೋಗ್ಬಿಟ್ಟು ಅವರು ಗ್ಲಾಸ್ ಎಲ್ಲ ಪಾಪ ಕಾರವರೆಲ್ಲ ಬಂದು ಅವರು ಗ್ಲಾಸ್ ಎಲ್ಲ ತಗ್ಗಿ ಎಲ್ಲರೂ ಕಿಟಕಿನಾಗ ಇಳಿಸ್ಕೊಂಡರು. ಈಗ ಪ್ಯಾಸೆಂಜರ್ಸ್ ಇನ್ನೂ ಆಗಿಲ್ಲಲ್ಲ ಸರ್? ಸಣ್ಣ ಪುಟ್ಟ ಗಾಯ ಆಗೈತೆ ಸರ್. ಯಾಕಂದರೆ ಬಸ್ಸಿಗೆ ಗಾಡಿ ಆಡಿ ಸಣ್ಣ ಪುಟ್ಟ ಲೇಟ್ ಆಗಿದೆ. ಹೌದು ಸರ್, ಕುಡ್ದವನೇ ಸರ್ ಡ್ರೈವರ್. ಯಾಕಂದರೆ ಅಲ್ಲಿಂದ ಹೆವಿ ಸ್ಪೀಡ್ ಇತ್ತು ಗಾಡಿ. ಯಾಕಂದರೆ 40 ಜನ ಪ್ರಾಣ ಅವ್ನ ಕೈಯಾಗಿತ್ತು. ಇನ್ನು ಘಟನೆ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ನಡೆಸಿರುವಂತಹ ವಾಕ್ ಥ್ರೂ ಇದೆ, ನೋಡ್ಕೊಂಬರೋಣ ಬನ್ನಿ. ತಡರಾತ್ರಿ ಒಂದು ಸಂಜನಾ ಟ್ರಾವೆಲ್ಸ್ ಅಂತ ಏನು ಮೆಜೆಸ್ಟಿಕ್ ನಿಂದ ಕಲಬುರಗಿಗೆ ಹೋಗ್ತಿದ್ದಂತ ಒಂದು ಸಂಜನಾ ಟ್ರಾವೆಲ್ಸ್ ಏನಿದೆ ಸ್ಲೀಪಿಂಗ್ ಕೋಚ್, ಈ ಒಂದು ಬಸ್ ತುಮಕೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಒಂದು ಬೆಂಕಿ ದುರಂತದಲ್ಲಿ ಭಸ್ಮವಾಗಿರುವಂತದ್ದು. ಈ ಒಂದು ಘಟನೆ ಹೇಗೆ ನಡೀತು ಅಂತಂದ್ರೆ, ಈಗೇನು
ಚಾಲಕ ಏನು ಪಾನಮತ್ತನಾಗಿ ಒಂದು ಸಂಚಾರ ಮಾಡಬೇಕಾದ್ರೆ ಪ್ರಯಾಣಿಕರು ಸುಮಾರು 40 ಜನ ಪ್ರಯಾಣಿಕರು ಒಂದು ಸ್ಲೀಪಿಂಗ್ ಕೋಚ್ ಬಸ್ನಲ್ಲಿ ಏನು ಮಲಗಿರ್ತಾರೆ. ಇದೇ ಸಂದರ್ಭದಲ್ಲಿ ಏನು ಹನುಮಂತಪುರ ಗೇಟ್ ಅನ್ನೋ ಒಂದು ಗ್ರಾಮದ ಬಳಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಏಕಾಏಕಿ ಏನು ಪಾನಮತ್ತನಾದ ಚಾಲಕ ಒಂದು ರಸ್ತೆ ಹೆದ್ದಾರಿ ಪಕ್ಕದ ಒಂದು ಏನು ಗುಂಡಿ ಇದೆ, ಆ ಗುಂಡಿಗೆ ಇಳಿಸಿರ್ತಾನೆ. ಇದೇ ಸಂದರ್ಭದಲ್ಲಿ ಏನು ಒಂದು ಹೈಟೆನ್ಷನ್ ಲೈನ್ ಇದೆ ಏನಿದೆ, ವಿದ್ಯುತ್ ಕಂಬ, ಅದಕ್ಕೆ ಡಿಕ್ಕಿ ಹೊಡೆದು ವಾಲ್ದಂತ ಸಂದರ್ಭದಲ್ಲಿ ಈ ಒಂದು ಕೇಬಲ್ ನಿಂದ ಏನು ವಿದ್ಯುತ್ ತಂತಿಯಿಂದ ವಿದ್ಯುತ್ ಪಸರಿಸುವಂತದ್ದು. ಇದೇ ಒಂದು ಸಂದರ್ಭದಲ್ಲಿ ಏನು ಬಸ್ನಲ್ಲಿ ಸೆಂಟ್ ಬಾಟಲ್ಸ್, ಪ್ಯಾಂಟ್ಸ್ ಮತ್ತೆ ಇನ್ನಿತರೆ ಕಾಸ್ಮೆಟಿಕ್ ಐಟಮ್ಸ್ಗಳು ಮತ್ತೆ ಬುಕ್ಸ್ಗಳು ಈ ಒಂದು ಸಾಗಾಟ ಕಲಬುರಗಿಗೆ ಆಗ್ತಿರುವಂತದ್ದು. ಇದೇ ಸಂದರ್ಭ ಇಲ್ಲಿ ನೋಡಬಹುದು ನಮ್ಮ ಹಿಂದೆ ಇರ್ತಕ್ಕಂಥ ಈ ಒಂದು ಏನು ಸಂಜನಾ ಟ್ರಾವೆಲ್ಸ್ ಏನ್ ಸ್ಲೀಪಿಂಗ್ ಕೋಚ್ ಇದೆ, ಈ ಒಂದು ಬಸ್ ನಲ್ಲಿ ಸುಮಾರು 40 ಜನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಈಗೇನು ಬಸ್ ವಾಲ್ತಿದ್ದಂತೆ ಏನ್ ಕಂಬಕ್ಕೆ ಡಿಕ್ಕಿ ಹೊಡೆದು ವಾಲ್ತಿದ್ದಂತೆ ಪ್ರಯಾಣಿಕರು ಎಚ್ಚರಗೊಂಡು ಬಸ್ನಿಂದ ಇಳಿದು ತಮ್ಮ ಪ್ರಾಣವನ್ನ ಬಚಾವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಬಸ್ ನಂಬರ್ KA01AS 7740 ಏನಿದೆ, ಈ ಒಂದು ಟ್ರಾವೆಲ್ಸ್ ಬಸ್ಸು ಈಗ ಸಂಪೂರ್ಣವಾಗಿ ಭಸ್ಮಾಗಿರುವಂತದ್ದು ನೋಡ್ಬೋದು. ಈಗ ಒಳಗಡೆ ನೋಡಬಹುದು ಸಂಪೂರ್ಣ ಒಂದು ಅಸ್ಥಿ ಪಂಜರದಂತೆ ಏನ್ ಕುಶನ್ ಸೀಟ್ಸ್ ಇರ್ಬೋದು ಎಲ್ಲ ಭಸ್ಮ ಆಗಿರುವಂತದ್ದು. ಹಾಗೆ ನೋಡಿ ಇದೇ ಒಂದು ಸಂದರ್ಭದಲ್ಲಿ ಏನ್ ಮೇಲ್ಗಡೆ ಇದ್ದಂತ ಅದು ಏನು ಒಂದು ಟಾಪ್ ರೂಫ್ ಏನಿದೆ ಅದು ಕೂಡ ಸುಟ್ಟು ಭಸ್ಮ ಆಗಿದೆ. ಈ ಟೈರ್ಸ್ ಮತ್ತೊಂದು ಎಲ್ಲ ಟೈರ್ಸ್ ನೋಡ್ಬೋದು ಇಲ್ಲಿ ಸಂಪೂರ್ಣ ಭಸ್ಮ ಆಗಿರುವಂತದ್ದು. ಅಲ್ಲದೆ ಇವೇನೊಂದು ಲಗೇಜ್ ಬಾಕ್ಸ್ ಏನಿದೆ ಇದ್ರೊಳಗೆ ನೋಡ್ಬೋದು ಸಂಪೂರ್ಣ ಇದ್ರೊಳಗೆ ಏನೇನು ಕಾಸ್ಮೆಟಿಕ್ ಐಟಮ್ಸ್ ಮತ್ತೆ ಬ್ಯಾಗ್ಸ್ ಏನೇನಿತ್ತು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿ ಹೊಗೆ ಆಡ್ತಿರುವಂತದ್ದು. ಈಗ ನೋಡಿದಿರ ಈ ಒಂದು ಬಸ್ ನಲ್ಲಿ ಏನು ಸಂಪೂರ್ಣವಾಗಿ ಏನು ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಸುಟ್ಟು ಭಸ್ಮ ಆಗಿದೆ. ಅಲ್ಲದೆ ಹಿಂದೆ ಬಸ್ ಹಿಂದೆ ಹೋದಂತ ಸಂದರ್ಭದಲ್ಲಿ ನೋಡ್ಬೋದು ಇಲ್ಲಿ ಏನ್ ಟೈರ್ಸ್ ಟ್ಯೂಬ್ಸ್ ಏನಿದಾವೆ ಇದು ಕೂಡ ಬೆಂಕಿಗೆ ಹಾನಿ ಆಗಿದೆ. ಈ ಒಂದು ಬೆಂಕಿ ಏನು ತಗಲ್ತಿದ್ದಂತೆ ವಿದ್ಯುತ್ ತಂತಿ ತಗಲ್ತಿದ್ದಂತೆ ಬೆಂಕಿಗೆ ಆಗೋದಿಕ್ಕೆ ಕಾರಣ ಇಷ್ಟೇ. ಮೇನ್ ಏನು ಅಂತಂದ್ರೆ ಕಾಸ್ಮೆಟಿಕ್ ಐಟಮ್ಸ್, ಇಲ್ಲಿ ಪೇಂಟ್ ನೋಡ್ಬೋದು, ಪೇಂಟ್ ಎಲ್ಲ ಸೋರಿ ಹೊರಗಡೆ ಬರ್ತಾ ಇರುವಂತದ್ದು. ಇಲ್ಲಿ ನೋಡಿ ಜೀನ್ಸ್ ಪ್ಯಾಂಟ್ಸ್ ಮತ್ತೆ ಕಾಸ್ಮೆಟಿಕ್ USB ಕೇಬಲ್ಸ್, ಬುಕ್ಸ್, ಬಿಲ್ ಬುಕ್ಸ್, ಮತ್ತೆ ಇಲ್ಲಿ ಏನು ಹಿತ್ತಾಳೆ ತಂಬಿಗೆಗಳು, ಅಗರಬತ್ತಿ ಇದೆಲ್ಲ ಇರುವಂತದ್ದು. ಈ ಒಂದು ಇದರಿಂದನೇ ಒಂದು ಕಾಸ್ಮೆಟಿಕ್ ಐಟಮ್ಸ್ ಏನಿದೆ ಸೆಂಟ್ ಬಾಟಲ್ಸ್, ಪರ್ಫ್ಯೂಮ್ಸ್, ಇದರಿಂದನೇ ಒಂದು ಅಗ್ನಿ ದಗದಗನೆ ಉರಿದಿರುವಂತದ್ದು ಬಸ್ಸು. ಏನು ಇದಿಷ್ಟು ಈ ಒಂದು ದುರ್ಘಟನೆ ತುಮಕೂರು ರಸ್ತೆಯಲ್ಲಿ ಏನ್ ನಡೆದಿದೆ ಇದೊಂದು ಹೇಳ್ಬೇಕು ಅಂತಂದ್ರೆ ಏನು ದೊಡ್ಡ ದುರಂತವೇ ತಪ್ಪಿದಂತಾಗಿದೆ ಅಂತಾನೆ ಹೇಳ್ಬೋದು. ಏನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ನಾವು ಸಾಕಷ್ಟು ಈ ಒಂದು ಬಸ್ ಅಪಘಾತದಲ್ಲಿ ಮತ್ತೆ ಬೆಂಕಿಗೆ ಆಹುತಿ ಆದಂತ ಸಂದರ್ಭದಲ್ಲಿ ಏನ್ ಪ್ರಯಾಣಿಕರು ಎಷ್ಟೋ ಜನ ಅಸುನೀಗಿದ್ದಾರೆ. ಇದೇ ಒಂದು ದುರ್ಘಟನೆ ಇದೊಂದು ಚಾಲಕರ ನಿಯಂತ್ರಣ ತಪ್ಪಿ ನಿರ್ಲಕ್ಷ್ಯ ಅಜಾಗರೂಕತೆಯಿಂದ ಒಂದು ಬಸ್ ಚಾಲನೆ ಮಾಡಿರುವಂತದ್ದು ಇದೊಂದು ದುರ್ಘಟನೆಗೆ ಸಾಕ್ಷಿಯಾಗಿದೆ. ನೆಲಮಂಗಲದಿಂದ ರಾಘವೇಂದ್ರ, ರಾಜ್ ನ್ಯೂಸ್.